अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಹಿರಣ್ಯಗರ್ಭ ಹೋಗಿ ವಾಪಸ್ಸು ಎಲ್ಲರೂ ಅಷ್ಟೇ, ಹೋಗೋದು ಬರೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನ. ಇದು ಕರೆಕ್ಟ್ ಆಯಿತು. ಮತ್ತು ಭಯ ಯಾಕೆ? ಸಾವು ಯಾರಿಗೆ? ವೇದಾಂತಕ್ಕೆ ಏನು ಗೊತ್ತಿಲ್ಲ. ಇಷ್ಟೆಲ್ಲ ನಾವು ಉಪನಿಷತ್ತೆಲ್ಲ ಓದಿದ ಮೇಲೆ ಗೊತ್ತಿಲ್ಲ ಅಂತ ಯಾಕೆ ಹೇಳಬೇಕು ಅಂದರೆ, ನಾವು ಏನು ಓದಿದ್ದೀವಿ ಅದು ನಮ್ಮದು ಆಗಿಲ್ಲ, ಅದು ಅಲ್ಲಿದೆ, ನಾವಿಲ್ಲಿದ್ದೀವಿ, ಅದು ನಮ್ದು ಆಗಬೇಕಲ್ಲ. ಈ ಮೈಂಡಿಗೆ, ಮನಸ್ಸಿಗೆ ಒಂದು ವಿಶೇಷವಾದ ಒಂದು ಗುಣ ಇದೆ. ಅದು ಏನನ್ನು ಕಾಂಟೆಂಪ್ಲೇಟ್ ಮಾಡುತ್ತೆ ಅದು ಅದೇ ಆಗಿಬಿಡುತ್ತೆ. ನೀವು ವಸ್ತು ವಿಷಯಗಳನ್ನು ಕಾಂಟೆಂಪ್ಲೇಟ್ ಮಾಡಿದಾಗ ನಿಮ್ಮನ್ನು ನಿಮ್ಮ ಮನೆ ಜೊತೆ, ನಿಮ್ಮ ಹೆಂಡತಿ ಜೊತೆ, ಮಕ್ಕಳ ಜೊತೆ, ಆಸ್ತಿ ಜೊತೆ, ಬ್ಯಾಂಕ್ ಬ್ಯಾಲೆನ್ಸ್ ಜೊತೆ, ನಾಯಿ ಜೊತೆ ಅಂಟಿಸ್ಕೊಂಡು ನಾನು 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 ಈ ನಾನು ಹೆಂಗೆ ಸಾಯೋಕ್ಕಾಗುತ್ತೆ? ಇವಾಗ ಇಷ್ಟೆಲ್ಲ ಬಂಧನ ಇರುವಾಗ ಹೇಗೆ ಸಾಯ್ಲಿಕ್ಕಾಗುತ್ತೆ? ಹೇಗೆ ಸಾಯ್ಲಿಕ್ಕಾಗುತ್ತೆ? ಜಾಸ್ತಿ. ಚಿಕ್ಕ ಮಗು ಬಾಯಿಗೆ ಬೆಟ್ಟಿಟ್ಟು ಮಾಡಿರುತ್ತೆ, ಸ್ವಲ್ಪ ಎಳಿರಿ ನೋಡೋಣ, ಎಳಿರಿ ಬೆಟ್ಟನ್ನು, ಓ ಅಂತ ಕಿರ್ಕೊಳ್ಳಿ. ನಿಮಗೂ ಆ ಮಗುಗೂ ಏನು ವ್ಯತ್ಯಾಸ ನೋಡೋಣ. ಒಂದನ್ನು ಬಿಡಿ ನೋಡೋಣ, ಯಾವುದಾದ್ರು ಇಟ್ಕೊಂಡಿದ್ದೀರಲ್ಲ ಅದು ಒಂದನ್ನು ಬ್ಯಾಂಕ್ ಬ್ಯಾಲೆನ್ಸ್ ಪಕ್ಕದಲ್ಲಿ ಇಟ್ಬಿಡಿ. ಇನ್ನು ಮತ್ತೆ ಭಯ ಇಲ್ಲ, ಇನ್ನೇನಾಗುತ್ತೆ? ಯಾವುದನ್ನು ಬಿಡಲಿಕ್ಕೆ ತಯಾರಿಲ್ಲ. ಯಾವುದನ್ನು ಬಿಡಲಿಕ್ಕೆ ತಯಾರಿಲ್ಲ ಆದಮೇಲೆ ಮೇಲೆ ದಿನ ಹಿಡ್ಕೊಳ್ಳೋಕ್ಕೆ ಅಧಿಕಾರ ಇಲ್ಲ ನಮಗೆ. ವೈರಾಗ್ಯ ಬರದೇವರೆಗೂ ಅದು ಸಿಗಲ್ಲ. ವೈರಾಗ್ಯ ಮುಮುಕ್ಷತ್ವ ಆಗೋವರೆಗೂ ಅದು ಸಿಗಲ್ಲ. ವೈರಾಗ್ಯ ಅಂದ್ರೇನು? ವೈರಾಗ್ಯ ಅಂದ್ರೇನು? ವಿಷಯದ ಬಗ್ಗೆ ವ್ಯಾಮೋಹ ಇಟ್ಕೊಳ್ಳೋದೇ ವೈರಾಗ್ಯ. ಆಮೇಲೆ ವಿಷಯಕ್ಕೆಲ್ಲ ಬಂದ್ಬಿಡುತ್ತಲ್ಲ ಅವ್ರಿಗೆಲ್ಲ, ಎಲ್ಲಾದ್ರೂ ಬಂದ್ಬಿಡುತ್ತೆ. ವ್ಯಾಮೋಹ ಇಟ್ಕೊಳ್ದೆ ಇರಬೇಕಾದ್ರೆ ಏನಾಗಿರ್ಬೇಕು ನೀವು? ಅದರಿಂದ ದೂರ ಇರಬೇಕು. ದೂರ, ನಂಗೆ ಸಂಬಂಧ ಇಲ್ಲ ಅಂತ. ದೂರ ಎಲ್ಲಿರ್ತೀರಾ? ನಂಗೆ ಸಂಬಂಧ ಇಲ್ಲ ಅಂತಿದ್ರೆ ಸಾಕ್ಷಿ ರೂಪದಲ್ಲಿದ್ರೆ ಇಲ್ಲ, ಏನೂ ಇರೋಲ್ಲ. ಸಾಕ್ಷಿ ರೂಪದಲ್ಲಿರ್ತೀರ. ಹುಷಾರು. ಸಾಕ್ಷಿ ರೂಪದಲ್ಲಿ, ಸಾಕ್ಷಿ ರೂಪದಲ್ಲಿರಬೇಕಾದ್ರೆ ಆ ಸಾಕ್ಷಿ ಯಾರು? ನಾವೇ. ಅದರ ಪರಿಚಯ ನಿಮ್ಗಾಗಿದೆಯಾ? ಇಲ್ಲ. ಆಗಿದೆಯಾ? ಯಾಕಾಗಿಲ್ಲ? ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಇಲ್ಲ, ನೀವು ಇದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದೀರಾ, ಅದನ್ನು ನೆನೆಸ್ಕೋತಾ ಇದ್ದೀರಾ ಅಷ್ಟೇ. ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡಿ ಇದು ಕಳಿಸ್ಕೊಡುತ್ತೆ, ಅದು ವೈರಾಗ್ಯ. ವಸ್ತು ವಿಷಯಗಳೆಲ್ಲ ಅನಾತ್ಮ. ನನಗೂ ವಸ್ತು ವಿಷಯಗಳಿಗೂ ಯಾವ ಸಂಬಂಧನೂ ಇಲ್ಲ, ನಾನು ಶುದ್ಧ ಚೈತನ್ಯ ಅಂತ ಕಾಂಟೆಂಪ್ಲೇಟ್ ಮಾಡ್ತಾ ಇರಿ ಯಾವಾಗಲೂ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಕಾಂಟೆಂಪ್ಲೇಟ್ ಮಾಡಿ. ಮೈಂಡ್ ಏನಾಗುತ್ತೆ ಗೊತ್ತಾ? ತನ್ನನ್ನು ಕಳ್ಕೊಂಡು ತಾನು ಅದಾಗ್ಲಿಕ್ಕೆ ಶುರುವಾಗುತ್ತೆ. ಅದಾಗ್ಲಿಕ್ಕೆ ಶುರುವಾದಾಗ ಎಫಲ್ಜೆನ್ಸ್ ಅಲ್ಲಿಂದ ನಿಮ್ಮ ಮೂಲಕ ಬರಲಿಕ್ಕೆ ಶುರುವಾಗುತ್ತೆ. ಟು ದ ಎಕ್ಸ್ಟೆಂಟ್ ಯು ಸರೆಂಡರ್, ಟು ದಟ್ ಎಕ್ಸ್ಟೆಂಟ್ that divinity starts working through you. ಅರ್ಥ ಆಯ್ತಾ? ಅರ್ಥ ಆಗುತ್ತೆ. ಒಂದೇ ಬರ್ತೀವಿ ಈ ವಿಷಯ ಒಳಗಲ್ಲ. ಹುಚ್ಚುಬಿಡೋದಕ್ಕೆ ಮದುವೆ ಆಗಲ್ಲ, ಮದುವೆ ಆಗೋದು ಹುಚ್ಚುಬಿಡೋದು. ಸೊ ಇದು ಕಂಟಿನ್ಯೂ. ಈ ಕ್ಲಾಸ್ಗೆ ಹೋಗೋದು, ಓದೋದು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಅಲ್ಲಿರುತ್ತೆ, ಇದಿಲ್ಲಿರುತ್ತೆ, ನಾವಿಲ್ಲಿರ್ತೀವಿ, ಏನೂ ಆಗಲ್ಲ. ಅವನೊಂದು ಭಯ ಒಂದಿರುತ್ತೆ. ನಾವು ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ. ನಿಜವಾದ ಅಧ್ಯಾತ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಭಯ ಅನ್ನೋದು ಸ್ವಲ್ಪ 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 ಹೋಗಿ ಹೋಗಿ ಭಯ ಇಲ್ಲದೇ ಇರೋ ಸ್ಥಿತಿಯಲ್ಲಿ ನೀವು ಬಂದಾಗ ನೀವು ಅಧ್ಯಾತ್ಮದಲ್ಲಿ ಇದ್ದೀರಾ ಅಂತ ಅರ್ಥ. ನಿಮ್ಮಲ್ಲಿ ನೀವಿದ್ದೀರಾ ಅಂತ ಅರ್ಥ.
ಅರ್ಥ ಆಯ್ತಾ? ಹಾಂ, ಯು ಹ್ಯಾವ್ ಟು ಕಾಂಟೆಂಪ್ಲೇಟ್. ನೀವು ಯೋಚನೆ ಮಾಡಬೇಕು. ಇಷ್ಟವರೆಗೂ ನಾವು ನಮ್ಮ ಜೀವನದಲ್ಲಿ ಸ್ಕೂಲಲ್ಲಿ ಓದಿದ್ದು ಅದೇ, ಎಕ್ಸಾಮ್ ಬರೆದಿದ್ದು ಅದೇ, ಮತ್ತು ಹೆಂಡತಿ ಮಕ್ಕಳು ಇವ್ರ ಹತ್ರ ಹೇಳಿಸ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ನಾವು ಮಾಡಿದ್ದು ಬರೀ ವಸ್ತು ವಿಷಯಗಳ ಸಂಗ್ರಹ ಮತ್ತು ಅದರ ಇಂಟೆಲಿಜೆನ್ಸ್ ಅಷ್ಟೇ. ಅದು ಬಿಟ್ಟರೆ ನಾವು ಇನ್ನೇನು ಮಾಡಿಲ್ಲ. ನಿಮಗಿಂತ 1000 ವರ್ಷ ಹಿಂದೆನೂ ಜನಗಳು ಇದನ್ನೇ ಮಾಡ್ತಾಯಿದ್ರು, ಇನ್ನು ಮುಂದೆ 1000 ವರ್ಷ ಇದನ್ನೇ ಮಾಡ್ತಾಯಿದ್ದಾರೆ. ನೀವೇನು ಮಾಡಿರೋದು? ಏನು ಮಾಡಿರೋದು? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಲೋಕವನ್ನೆನ್ನುತ್ತಿಹ ಸಕನೆ. ನಿನ್ನುದ್ಧಾರ ಎಷ್ಟಾಯ್ತು ಮಂಕುತಿಮ್ಮ? ನಿನ್ನುದ್ಧಾರ ಎಷ್ಟಾಯ್ತಂದರೆ ಎಷ್ಟರ ಮಟ್ಟಿಗೆ ನಿಮ್ಮ ಬಂಧಗಳನ್ನು ಕಳಿಸ್ಕೊಂಡಿದ್ದೀರಾ, ಕಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಸಾಕ್ಷಿ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಬಾಯಲ್ಲಿ, ಅನುಭವಿಸಿದ್ದೀರಾ? ಅನುಭವಿಸಿಲ್ಲ. ಅದೇ ಒಂದು ಸುಷುಪ್ತಿಲಿ ಅನುಭವಿಸ್ತೀವಿ, ಅದು ಗೊತ್ತಾಗಲ್ಲ. ಏಕಾಂತದಲ್ಲಿ ಹೋಗಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಂಸಾರದಲ್ಲಿದ್ದಾಗ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ವಚನ ವೇದದಲ್ಲಿ ಹೇಳ್ತಾರೆ. ನಿರ್ಜನ ಪ್ರದೇಶಕ್ಕೆ ಹೋದಾಗ ಮನಸ್ಸು ಅಲ್ಲಿರೋ ವಾತಾವರಣಕ್ಕೆ ಸ್ಪಂದನ ಕಡಿಮೆ ಆಗಿ 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 ಆಲೋಚನೆಗಳು ಕಡಿಮೆ ಆಗ್ತಾ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ಇಲ್ಲಿದ್ರು ಅದೇ ಇಲ್ಲ, ಅಲ್ಲಿದ್ರು ಇದೆ. ಅಟ್ಲೀಸ್ಟ್ 1 hour ನೋಡ್ತೀವಿ, ಅಲ್ಲಿ ದೂರ ಇತ್ತು ಅಂದರೆ ಅದೇ ಯೋಚನೆ ಇರುತ್ತೆ. ಇದು ನಿಮ್ಮ ಇಂಟೆನ್ಸಿಟಿ ಆಫ್ ಥಾಟ್ಸ್ ಎಷ್ಟು ಜೋರಾಗಿದೆ ಅನ್ನೋದು ಅಲ್ಲ. ಯು ಆರ್ ವೆರಿ ವೆರಿ ಮಾಡೆಸ್ಟ್ ಆ್ಯಂಡ್ ಹಾನೆಸ್ಟ್ ಇನ್ ಟಾಕಿಂಗ್ ಅಬೌಟ್ ದಿಸ್. ಅದು ಏನು ಮಾಡೋಕ್ಕಾಗಲ್ಲ. ನಮ್ಮದು ಎಷ್ಟು ಜನ್ಮದಿಂದ ಈ ಎಳೆತಗಳು ಇದೆ ಅಂತ ನಮಗೂ ಗೊತ್ತಿಲ್ಲ. ಆದ್ದರಿಂದ ಅದರ ಬಗ್ಗೆ ಜಾಸ್ತಿ ಸಾಧನೆ ಕಂಟಿನ್ಯೂ ಆಗ್ತಾ ಇರೋದೇ ಒಳ್ಳೆಯದು. ಸಾಧನೆ ಬಿಡೋದು ಅಲ್ವಾ? ಸಾಧನೆ ಆದರೆ ಇದು ಆದರೆ ಒಳ್ಳೆಯದು, ಆದರೆ ಬಹಳ ಒಳ್ಳೆಯದು. ಆಗಬೋದ್ರೆ ಪರವಾಗಿಲ್ಲ, ಮುಂದೆ ಯಾವ ಥರ ಒಂದು ದಿವಸ ಆಗುತ್ತೆ ಅವರು ಕಾಯಬೇಕು ಅಷ್ಟೇ, ಕಾಯಬೇಕು ಅಂತ ಹೇಳಿ. ಅಂದರೆ ಅವ್ರು ಹೇಳ್ತಾರೆ, ಇದು ಹೇಗೆ ಅಂದರೆ 75% ಭೋಗ, 25% ತ್ಯಾಗ ಅಂತ ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ 50% ಭೋಗ, 50% ತ್ಯಾಗ. ಥರ್ಡ್ ಸ್ಟೇಜ್ 25% ಭೋಗ, 75% ತ್ಯಾಗ. ಈ ಥರ ಸ್ಲೋಲಿ ಮಾಡೋಕ್ಕೆ ಸಾಧ್ಯ. ಆದರೆ ಒಂದೇ ಸರಿ ಆಗಲ್ಲ. ಪುರಂದರದಾಸರಿಗಾಯಿತು, ಕನಕದಾಸರಿಗಾಯಿತು ಅಂದರೆ ಎಲ್ಲರೂ ಅದೇ ಆಗಬೇಕಂತಿಲ್ಲ. ಸಾಧನಾ ಮಟ್ಟದಲ್ಲಿ ವಿಷಯ ತಿಳ್ಕೊಂಡು ನಮಗೆ ಬೇಕಾದಷ್ಟು ವಿಷಯಗಳಿದೆ, ಅಳವಡಿಸ್ಕೊಳ್ಳುವಾಗ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಳೋದು. ಇದಕ್ಕೆ ಬಹಳ ಮುಖ್ಯವಾದ ಈ ಡಾಕ್ಟ್ರ್ ಹತ್ರ ಹೋದರೆ ಇಂಜೆಕ್ಷನ್ ಅಂತಾರೆ ಗೊತ್ತಾ? ಜಾಸ್ತಿ ಜ್ವರ ಬಂದರೆ ಫಸ್ಟ್ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಗುರುವಿನ ಗುಲಾಮನಾಗುವ ತನಕ ನಮಗೇನು ಅದೃಷ್ಟವಶಾತ್ ಯಾರೋ ಗುರುಗಳು ಸಿಕ್ಬಿಟ್ರು, ಈ ಥರ ಕೂತ್ಕೊಂಡು ಮಾತಾಡೋಣ ನಮ್ಗೆ ಅನ್ನಿಸ್ತಾ ಇದೆ. ಮನಸ್ಸು ಯಾಕೆ ಬೇರೆ ವಿಷಯಗಳ ಕಡೆ ಹೋಗ್ತಾ ಇಲ್ಲ? ಹೋಗಬೇಕಾಗಿತ್ತಲ್ಲ, ಹೋಗಲ್ಲ, ಅದು ಇಲ್ಲೇ ಇರುತ್ತಲ್ಲ. ಎಷ್ಟೋ ಸರಿ ಪ್ರಶ್ನೆ ಬರುತ್ತೆ, ಯಾಕೆ ಹೋಗಲ್ಲ? ಯಾಕೆ ಅದೆಲ್ಲ ಬೇಕು ಅಂತ ಯಾಕೆ ಅನಿಸಲ್ಲ? ಯಾರೋ ರೋಲೆಕ್ಸ್ ವಾಚು ಹಾಗೆ ಏನೋ ಒಂದು ವಸ್ತು, BMW ಕಾರು ಏನೋ ತಗಡು, ಅದಕ್ಕೊಂದು ತಗಡು ತಾನೆ ಅದು BMW, ರೋಲೆಕ್ಸ್ ವಾಚು, ಡೈಮಂಡ್ಸ್, ಏನಿದು ಕಲ್ಲು, ಅದಕ್ಕಷ್ಟು ಬೆಲೆ ಕೊಟ್ಟಿದ್ಯಾರು? ಇದು ಮಾಯಾ ಪ್ರಪಂಚ. ನಾವು ಅದರೊಳಗೆ ಸಿಕ್ಕಾಕ್ಕೊಂಡು ಅದನ್ನೇ ಗ್ಲೋರಿಫೈ ಮಾಡಿಕೊಂಡು ನಾವೇ ಮಾಯೆಯಲ್ಲಿ ಒಂದಾಗಿ ಇನ್ನು ಮಾಯೆನ ದಾಟೋದು ಯಾವಾಗ?